ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಕೂಗಿದೆಯಲ್ಲ, ಡಿಕೆ ಸುರೇಶ್ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಲ್ಲು ಹೊಡೆದುಕೊಂಡು ಇದ್ದವರನ್ನ ಲೋಕಸಭೆಗೆ ಕಳಿಸಿದ್ರೆ ಇನ್ನೇನಾಗುತ್ತೆ? ಬಡ ಜನರನ್ನ ಲೂಟಿ ಮಾಡಿಕೊಂಡು ಸಾಕ್ಷಿಗುಡ್ಡೆ ಮಾಡಿದ್ದಾರೆ. ಇಂಥವರನ್ನ ದೇಶ ಕಟ್ಟಿ ಅಂತ ಕಳಿಸಿದ್ರೆ ಕಟ್ತಾರಾ ಅಂತ ಆಕ್ರೋಶ. ಡಿಕೆ ಸುರೇಶರದ್ದು ಅಪ್ರಬುದ್ಧ ಹೇಳಿಕೆ ಅನ್ನುವಂಥ ಮಾತನ್ನ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಡಿಕೆ ಸುರೇಶ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಸಂಸದ ಡಿಕೆ ಸುರೇಶ್ ಅವರ ಬಗ್ಗೆ ರಾಜ್ಯದ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥವರು ದೇಶದ ವಿಭಜನೆಯನ್ನು ಮಾಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ದೆಹಲಿಯಲ್ಲಿ. ಭಾರತ ಸರ್ಕಾರದಿಂದ ಸರಿಯಾದ ರೀತಿಯ ಆರ್ಥಿಕ ನೆರವುಗಳು ಮತ್ತು ರಾಜ್ಯದ ಕಾರ್ಯಕ್ರಮಗಳಿಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಿರ್ಲಕ್ಷಿಸಿದ್ದಾರೆ ಅಂತಕ್ಕಂಥ ಒಂದು ಕಾರಣ ಕೊಟ್ಟು ದೇಶ ವಿಭಜನೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ಬಹುಶಃ ಅತ್ಯಂತ ಇಮ್ಮೆಚೂರ್ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ. ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಅದರಿಂದ ಏನು ಸಾಧನೆ ಮಾಡ್ತಾರೆ? ಅದನ್ನೇ ಹೇಳೋದು. ಇಲ್ಲೆಲ್ಲೋ ಕಲ್ಲು ಹೊಡ್ಕೊಂಡಿದ್ದಾರನ್ನ ತಗೊಂಡೋಗಿ ನಮ್ಮ ಜನ ಆ ಲೋಕಸಭೆ ಕಳಿಸಿದ್ರೆ ಇನ್ನೇನಾಯ್ತು? ಇಂಥವ್ರನ್ನ ಕಳಿಸಿದ್ರೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಆ ಬಡವ ಜಮೀನೆಲ್ಲ ಲೂಟಿ ಹೊಡೆದು ಸಾಕ್ಷಿ ಗುಡ್ಡೆ ಮಾಡಿ ಇಟ್ಕೊಂಡವರಲ್ಲ ಅಂಥವ್ರು ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟುವಂತ ಕಳಿಸಿದ್ರೆ ದೇಶ ಕಟ್ತಾರೆ. ಅವ್ರು ಕಟ್ಕೋಬೇಕಾಯ್ತು, ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು. ಇವರಿಂದ ನೀವು ಅದರಲ್ಲಿ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವಾ? ನೇರವಾಗಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರೋದು ದೇಶ ಕಟ್ಟು ಅಂತ ಹೇಳಿ ಸಂಸದರನ್ನಾಗಿ ಕಳಿಸಿದ್ರೆ ಇವರು ದೇಶ ಕಟ್ತಾರೇನ್ರಿ, ಅವ್ರದ್ದೇ ಸಾಮ್ರಾಜ್ಯ ಕಟ್ಕೊಳ್ತಾರೆ ಅಂತ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ಟೀಕೆಯನ್ನ ಮಾಡಿ ಖಾರವಾಗಿ ಚಾಟಿಯನ್ನ ಬೀಸಿದ್ದಾರೆ.